ತುಂಬಾ ಖುಷಿ ಐತೆ ಸರ್. ಯಾಕೆಂದ್ರೆ ಇದಕ್ಕಿಂತ ಮುಂಚೆನೂ ಕೂಡ ನಾನು ಮಾತಾಡಿದ್ದೆ. ಸಿನಿಮಾ ಅಂದ್ರೆ ಏನು, ಆ ಜವಾಬ್ದಾರಿ ಹೇಗಿರುತ್ತೆ ನಮ್ಗೆ, ಒಂದು ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಹೊತ್ಕೊಂಡ್ ತಿರುಗ್ತಾ ಇದ್ವಿ. ಇವತ್ತು ಅದನ್ನ ಫಸ್ಟ್ ಶೋಗೆ ನಾವು ಭಾರ ಇಳಿಸಿದೀವಿ. ಸೊ ಆ ಸಿನಿಮಾ ನೋಡ್ಬೇಕಾದ್ರೆ ಅದು ನನ್ನ ಕಣ್ಣಲ್ಲಿ ಗೊತ್ತಾಗ್ತಾ ಇತ್ತು. ನಾನು ವಿಸಿಟ್ ಕೊಟ್ಟೆ, ಥಿಯೇಟರ್ ವಿಸಿಟ್ ಕೊಟ್ಟಾಗ ನನ್ನ ಕಣ್ಣಲ್ಲಿ ಬಂದ್ಬಿಡ್ತದು. ಯಾಕೆಂದ್ರೆ ಇಷ್ಟು ದಿವಸ 2 ವರ್ಷದಿಂದ ಶ್ರಮ ಪಟ್ಟಿದೀವಿ ಅದಕ್ಕೆ. ಏನೇ ಆದ್ರೂ ಒಂದ್ ಚಿಕ್ಕ ಸಿನಿಮಾ ಮಾಡ್ತೀವಿ ಅಂತ ಹೋದ್ರು ಕಮ್ಮಿ ಟೈಮ್ ಸಾಕಾಗಲ್ಲ. ಟೈಮ್ ಬೇಕೇ ಬೇಕು, ತುಂಬಾ ಹೇಳ್ಕೊಂಡೋಗುತ್ತೆ. ಅದ್ರಲ್ಲಿ ನಾವು ಎಲ್ಲಾ ತರ ಪ್ರಾಬ್ಲಮ್ ಸ್ವಲ್ಪ ಎಲ್ಲ ದಾಟಿ ಬಿಟ್ಟು ಬರೋ ಅಷ್ಟರಲ್ಲಿ ಇವತ್ತಿನ ದಿನ ಇದೆಯಲ್ಲ, ಇದು ನನ್ಗೆ ಮರೆಯಲಾಗದ ದಿನ. ಇದು ಎಲ್ರು ಕೇಳೋದು ಅದೇ ಕ್ವಶನ್, ಆರ್ಟಿಸ್ಟ್ ಆಗ್ಬೋದಾಗಿತ್ತು ಅಂತ. ನನಗೂ ಸೇಮ್ ಸರ್, ಅದೇ ಆಸೆನೆ ಇದ್ದಿದ್ದು. ಅಂದ್ರೆ ನನ್ ಲಕ್ ಇಲ್ಲಿ ಇತ್ತಷ್ಟೇ, ಆರ್ಟಿಸ್ಟ್ ಆಗಿರ್ನಿಲ್ಲ, ನನ್ ಲಕ್ ಇದ್ರಲ್ಲಿ ಇತ್ತು. ಸೊ ಇದಕ್ಕೆ ನಾನ್ ಮೇನ್ ಆಗಿ ನಿರ್ಮಾಪಕ ಆಗೋದಕ್ಕೆ ಕಾರಣ ನಮ್ಮ ಯಜಮಾನ್ ಪ್ರಕಾಶ್ ಅವರೇ ಕಾರಣ ಇದಕ್ಕೆ. ನೀವ್ ಎಲ್ರು ಹೇಳ್ಬೋದು, ಮೋಸ್ಟ್ಲಿ ನೀವು ಅನ್ಕೊಬೋದಲ್ಲ, ಎಲ್ರಾದ್ರೂ ಪ್ರಕಾಶ್ ಅವರು ಎಲ್ಲ ನಿಭಾಯಿಸ್ಕೊತಾರೆ ಅಂದ್ಮೇಲೆ ಆಲ್ಮೋಸ್ಟ್ ಪ್ರಕಾಶ್ ಅಂತಾನು ಇಡ್ಬೋದು. ಆದ್ರೆ ಅವರು ನನ್ನ ವೈಫ್ ಹೆಸರನ್ನೇ ಇಡ್ಬೇಕು ಅಂತ ಹೇಳ್ಬಿಟ್ಟು ಚೈತ್ರ ಅಂತ ಇಟ್ಟಿದ್ದಾರೆ ಅಂದ್ಮೇಲೆ ಅದ್ ನನ್ನ ಅದೃಷ್ಟ. ಪ್ರಕಾಶ್ ಅವ್ರು ಸಿಕ್ಕಿರೋದು ನನ್ನ ಅದೃಷ್ಟ. ಅವ್ರ ಮನೆ, ಅವ್ರ ಫ್ಯಾಮಿಲಿ ಸಿಕ್ಕಿದಂತೂ ನನ್ಗೆ ಫ್ಯಾಂಟಾಸ್ಟಿಕ್ ಫ್ಯಾಮಿಲಿ. ಅದು ತುಂಬಾ ಅದೃಷ್ಟ ಮಾಡಿದೀನಿ. ಮತ್ತೆ ಈ ಮೂವಿ ಬಗ್ಗೆ ನಾನು ವರ್ಕಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಜನ ಶ್ರಮ ಪಟ್ಟಿದ್ದಾರೆ ಸರ್. ಈಗ ಒಂದ್ 2 months ಇಂದ ನೈಟ್ ನಿದ್ದೆ ಇಲ್ದಂಗೆ, ಬೆಳಗಿನ ಜಾವ ಹೋಗಿ ಮಲ್ಕೊಂಡು ಸರಿಯಾದ ಟೈಮಿಗೆ ಊಟ ತಿಂಡಿ ಇಲ್ದಂಗೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಸಂಜಯ್ ಅಂತ ಮೈಸೂರು ಅವರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಪ್ರಮೋದ್ ಸರ್ ಆಕ್ಟಿಂಗ್ ನೋಡಿದ್ರಲ್ಲ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಬಗ್ಗೆ 2 ಮಾತಿಲ್ಲ. ಫಸ್ಟ್ ಟೈಮ್ ಅವ್ರು ಡ್ಯಾನ್ಸ್ ಎಲ್ಲ ಟ್ರೈ ಮಾಡಿರೋದು, ಯಾವ ಸಿನಿಮಾದಲ್ಲೂ ಅವರು ಡ್ಯಾನ್ಸ್ ಎಲ್ಲ ಮಾಡಿಲ್ಲ, ಇದೆಲ್ಲ ಫಸ್ಟ್ ಟೈಮ್ ಅವ್ರಿಗೆ. ಮತ್ತೆ ಇನ್ನೊಂದೇನಂದ್ರೆ ರೊಮ್ಯಾನ್ಸ್ ನನಗೆ ಆಶ್ಚರ್ಯ ಆಗಿತ್ತು. ಹೇಳ್ಬೇಕಂದ್ರೆ ಅವರು ರೀಲ್ ಜೋಡಿ ತರ ಕಾಣಿಸಿಲ್ಲ, ರಿಯಲ್ ಜೋಡಿ ತರನೇ ಕಾಣಿಸಿದ್ದಾರೆ. ಸ್ಕ್ರೀನ್ ಮೇಲೆ ಯಾವುದೇ ಕಾರಣಕ್ಕೂ ರೀಲ್ ಜೋಡಿ ಅಂತ ನನ್ಗೆ ಅನ್ಸೇ ಇಲ್ಲ, ರಿಯಲ್ ಜೋಡಿ ತರನೇ ಕಾಣಿಸಿದ್ದಾರೆ. ಇನ್ನ ಒಳ್ಳೊಳ್ಳೆ ಆಕ್ಟರ್ಸ್ ಗಳು ಕೂಡ, ದೊಡ್ಡ ಆಕ್ಟರ್ಸ್ ಗಳೆಲ್ಲ ಮಾಡಿದ್ದಾರೆ. ರವಿ ತೇಜ್ ಅವ್ರು ಇರ್ಬೋದು, ಮೂಕ್ ಸುರೇಶ್ ಅವರು, ಪ್ರಕಾಶ್ ಕುಮ್ಮಿನಾಡ್ ಇರ್ಬೋದು, ಮತ್ತೆ ಆದ್ಯ ಪ್ರಿಯಾ, ಕಾವ್ಯ ರಮೇಶ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಕೊಟ್ಟಿದ್ದೀರಾ. ಇಷ್ಟು ದಿವಸ ಅವ್ರು ನಮ್ಗೆ ವರ್ಕ್ ಮಾಡಿ ನಮ್ಗೊಂದು ಜೀವನಕ್ಕೆ ದಾರಿ ಮಾಡ್ಕೊಟ್ಟಿದ್ದಾರೆ. ಇನ್ಮೇಲೆ ನಮ್ಗೆ ಜನಗಳು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಸೊ ಅವ್ರ ಹೌದು ತುಂಬಾ ಖುಷಿ ಆಗ್ತದೆ. ನಾನು ಅದಕ್ಕೆ ಇಷ್ಟದಾದ್ರು ಇನ್ನ ಇಲ್ಲೇ ಇದ್ದೀನಿ ಸರ್. ಯಾಕೆಂದ್ರೆ ನನ್ಗೆ ಈ ಖುಷಿಯಿಂದ ಆಚೆ ಹೋಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ನೀವ್ ನೋಡ್ತಾ ಇದೀರಲ್ಲ, ಅವಾಗಿಂದ ತುಂಬಾ ಖುಷಿಯಾಗಿ ಆಕ್ಟಿವ್ ಆಗಿ ತಿರ್ಗಾಡ್ತೀನಿ. ಆಕ್ಚುಲಿ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ, ಬೆಳಿಗ್ಗೆ ಏನಪ್ಪಾ ನಮ್ ಭವಿಷ್ಯ ಅನ್ನೋ ತರ ಇದ್ದು. ಯಾಕೆಂದ್ರೆ ಇದು ನಮ್ಗೆ ಇದೆಲ್ಲ ಹೊಸದು ನಮ್ಗೆ. ನಾನೊಂದು ಆಕ್ಟಿಂಗ್ ಮಾಡಿಲ್ಲ, ಏನಿಲ್ಲ, ಒಂದ್ ಶೋಗಳಿಗೆ ಹೋಗಿಲ್ಲ. ನನ್ನ ಹಸ್ಬೆಂಡ್ ಅಂದ್ರೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಅದ್ರಲ್ಲೇ ವರ್ಕ್ ಮಾಡ್ಕೊ ಬಂದಿದ್ದಾರೆ. ಬಟ್ ನನ್ಗೆ ಇದೆಲ್ಲ ಹೊಸದಾಗಿರೋದಾಗಿ ನನ್ಗೇನೋ ಒಂಥರ ಖುಷಿ, ಸಮಾಧಾನ ಸಿಕ್ಕಿದೆ. ದಯವಿಟ್ಟು ಎಲ್ರು ಫ್ಯಾನ್ಸ್ಗಳು ಸಪೋರ್ಟ್ ಮಾಡಿ, ನಮ್ಮಂತ ಹೊಸ ಪ್ರತಿಭೆಗಳಿಗೆ ಇನ್ನೂ ಮುಂದೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂತೀನಿ. ಮಾರ್ಕೆಟಿಂಗ್ ಬಗ್ಗೆ ಇನ್ನು ನಾನು ಅಷ್ಟೇನು ಯೋಚನೆ ಮಾಡಿಲ್ಲ. ಪ್ರಕಾಶ್ ಅವ್ರು ಅದೆಲ್ಲ ಇದ್ ಮಾಡ್ಕೊಂಡಿದ್ದಾರೆ. ಅದೇ ನೋಡ್ಬೇಕು ಸರ್, ಇನ್ನ ಬೇರೆ ಮಾಲ್ಗಳಲ್ಲೆಲ್ಲ ಶೋ ಇದೆ, ದಯವಿಟ್ಟು ಹೋಗಿ ನೋಡಿ ಎಲ್ರು. ಅನುಪಮದಲ್ಲಾಗಿರ್ಬೋದು, ಮತ್ತೆ ಮಾಲಾಫೇಶಿಯಾ ಇರ್ಬೋದು, ಒರಿಯನ್ ಮಾಲ್ ಇರ್ಬೋದು, ಎಲ್ಲಾ ಕಡೆ ಆಲ್ಮೋಸ್ಟ್ ಮಾಲ್ಗಳಿಗೇನೆ ಹಾಕಿದೀವಿ. ಫ್ಯಾಮಿಲಿ ಸಿನಿಮಾ ಇದು, ಆಕ್ಚುಲಿ ಫ್ಯಾಮಿಲಿ ಸಿನಿಮಾನೆ, ಫ್ಯಾಮಿಲಿ ಬಂದು ನೋಡೋಂತ ಸಿನಿಮಾನೆ. ಎಲ್ರು ಹೋಗಿ ನೋಡಿದ್ರೆ ಜನಕ್ಕೆ ಆದಷ್ಟು ರೀಚ್ ಆದಷ್ಟು ನಾವು ಮುಂದೆ ಏನಾದ್ರು ಒಂದು ಮಾಡ್ಬೇಕು ಅಂತ ನಮ್ಗೂ ಒಂದು ಪ್ಲಾನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಇಡೀ ಫ್ಯಾಮಿಲಿಗೆ, ಇದರಲ್ಲಿ ನಾನು ಪ್ರಕಾಶ್ ಅವ್ರು ಏನ್ ವರ್ಕ್ ಮಾಡಿದೀವಿ, ನಮ್ಮ ಬೆನ್ನಿಂದ ನಿಂತು ನಮ್ಗೆ ಹೆಲ್ಪ್ ಮಾಡಿದ್ದು ನಮ್ಮ ಫ್ಯಾಮಿಲಿ ಅವರು. ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ಯಾಮಿಲಿಗೆ.